ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ MI ಈಸಿ ಎಡಿಟ್ಸ್ ಮಂಜುನಾಥ. ಸ್ನೇಹಿತರೆ ಕ್ಷಮೆ ಇರಲಿ, ಇನ್ಡಿಸೈನ್ ಕ್ಲಾಸ್ ಸ್ವಲ್ಪ ತಡವಾಗಿ ತೊಗೊಂಬಂದೇನೆ. ಯಾಕಪ್ಪ ಅಂತಂದ್ರೆ ನಾನು ಪ್ರೊಫೆಷ್ನಲ್ ಎಡಿಟರ್ ಆಗಿರೋದ್ರಿಂದ ಸ್ವಲ್ಪ ತಡ ಆಗೈತಿ. ಅಂದರೆ ನನ್ನ ಕೆಲಸ ಮುಗಿಸ್ಕೊಂಡ ವಿಡಿಯೋ ಮಾಡೋದು ಸ್ವಲ್ಪ ತಡ ಆಗೈತಿ, ಕ್ಷಮೆ ಇರಲಿ. ಮತ್ತು ಇವತ್ತಿನ ದಿವಸ ನಾವು ಇನ್ಡಿಸೈನ್ ಕ್ಲಾಸ್ 5ನ ಸ್ಟಾರ್ಟ್ ಮಾಡೋಣಂತ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ನಮ್ಮ ವಿಡಿಯೋನ ಮೊದಲನೇ ಸಾರಿ ನೋಡಾಕತ್ತಿದ್ರಂದ್ರೆ ಲೈಕ್ ಮಾಡಿರಿ, ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಹಂಗಂದ್ರೆ ಬರೀ ತಡ ಮಾಡೋದು ಬೇಡ, ಇನ್ಡಿಸೈನ್ ಕಡೆ ನಾವು ಹೆಜ್ಜೆ ಹಾಕೋಣ. ಇವತ್ತಿನ ದಿವಸ ನಾವು ಏನು ಹೇಳ್ತೇವಪ್ಪ ಅಂತಂದ್ರೆ, ಇನ್ಡಿಸೈನ್ದೊಳಗಡೆ ಸಿಂಪಲ್ ಆಗಿರ್ತಕ್ಕಂಥ ಅಂದರೆ ಸ್ಟೂಡೆಂಟ್ಗಳಿಗೆ ಅನುಕೂಲ ಆಗಲಿ ಅನ್ನೋ ಸಂಬಂಧ ಪ್ರಾಜೆಕ್ಟ್ ವರ್ಕ್ನ ಯಾವ ರೀತಿ ಮಾಡ್ತಾರೆ, ಪ್ರಾಜೆಕ್ಟ್ ವರ್ಕ್ನ ಈಸಿಯಾಗಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಹೇಳೋಣಂತ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ಶಿಕ್ಷಕರು ಯಾರಾದರೂ ಇದ್ದರೆ ಕ್ವಶನ್ ಪೇಪರ್ ರೆಡಿ ಮಾಡೋದು ಸ್ವಲ್ಪ ಕಷ್ಟ ಆಗಿರ್ತೈತಿ. ಅಂದರೆ ಈಸಿಯಾಗಿ ನೀಟಾಗಿ ಆಗೋದು ಸ್ವಲ್ಪ ಕಷ್ಟಕ್ಕಿರ್ತೈತಿ. ಅಂಥವ್ರು ಈ ವಿಡಿಯೋ ನೋಡ್ಕೊಂಡ್ರಿ ಅಂದ್ರೆ ಅಗದಿ ಸಿಂಪಲ್ 5 ನಿಮಿಷನೊಳಗಡೆ ಒಂದು ಕ್ವಶನ್ ಪೇಪರ್ ಯಾವ ರೀತಿ ರೆಡಿ ಮಾಡೋದನ್ನು ಅದನ್ನು ಸಹಿತ ನಾನು ಹೇಳಿರ್ತೀನಿ ಈ ಸಾಫ್ಟ್ವೇರ್ನೊಳಗೆ. ಅದು ಅಗದಿ ಈಸಿಯಾಗಿ ಆಕೈತಿ. ಯಾವ ರೀತಿಪ್ಪ ಅಂದ್ರೆ ಇಲ್ಲಿ ಮಾಡೇ ತೋರಿಸ್ತಾನೆ ನಾವು ಒಂದು ನೋಡ್ಬರ್ರಿ. ಈಗ ಗೂಗಲ್ ಡಾಕ್ಯುಮೆಂಟ್ನೊಳಗಡೆ ನಾವು ಟೈಪಿಂಗ್ ಮಾಡ್ಕೊಂಡೇವಿ, ನೀವು ಮಾಡ್ಕೊಂಡಿರ್ತೀರಿ ಅಂತ ತಿಳ್ಕೊರಿ. ನಾನು ಈಸಿಯಾಗಿ ಹೆಂಗೆ ಟೈಪಿಂಗ್ ಮಾಡೋದು ಅಂಥೇಳಿ ಹೋದ ಅಧ್ಯಾಯದೊಳಗಡೆ ಹೇಳೇನಿ. ಯಾರು ಮೊದಲನೇ ವಿಡಿಯೋ ನೋಡಾಕತ್ತಿದ್ರಂದ್ರೆ ಹಿಂದಿನ ವಿಡಿಯೋನ ನೋಡ್ಕೊಂಡು ಬರ್ರಿ, ಅಂದರೆ ನಿಮ್ಗೆ ಈಸಿ ಆಕೈತಿ. ಈಗ ನಾನು ಇಲ್ಲೇ ಟೈಪಿಂಗ್ ಮಾಡೇನಿ, ಬಟ್ ಇದು ನೀಟಾಗೆ ಇಲ್ಲ, ನೀಟಾಗೆ ನಾವು ವರ್ಕ್ ಮಾಡ್ಬೇಕು. ಹಂಗಿದ್ದಾಗ ಏನು ಮಾಡ್ಬೇಕಂದ್ರೆ ಇದನ್ನು ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡ್ಕೊಂಡು ಇಲ್ಲಿ ನಾವು ಪೇಸ್ಟ್ ಮಾಡ್ಬೇಕು. ಈ ಥರ ಬರ್ತೈತಿ, ಓಕೆನಾ. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಬರ್ತೈತಿ ನಿಮಗೆ. ಯಾವ ರೀತಿಪ್ಪ ಅಂತಂದ್ರೆ ಫಾಂಟ್ಗಳು ಇಲ್ಲಿ ನೋಡ್ರಿ, ಫಾಂಟ್ಗಳು ಈ ಥರ ಬರ್ತಾವೆ. ನಾವು ಅವಾಗ ಏನು ಮಾಡ್ತೇವಪ್ಪ ಅಂದ್ರೆ ನಾವು ನೋಡಿ ಯೂನಿಕೋಡ್ನ ಹಾಕ್ಕೊತೇವೆ. ಇಲ್ಲಿ ನೋಡ್ರಿ ಈ ಥರ ಬರ್ತೈತಿ. ಇದು ಅಕ್ಷರಗಳು ಸರಿಯಾಗಿ ಕಾಣಂಗಿಲ್ಲ. ಅಂಥ ಟೈಮ್ದೊಳಗಡೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಪ್ಯಾರಾಗ್ರಾಫ್ ಅಂತ ಐತೆ ನೋಡ್ರಿ, ನಿಮ್ಗೆ ಎಲ್ಲಿ ಸೈಡ್ ಪ್ಯಾರಾಗ್ರಾಫ್ದೊಳಗೆ ಹೋಗಿ ಇಲ್ಲಿ 3 ಲೈನ್ ಕಾಣತ್ತಲ್ಲ, ಅದ್ರ ಮ್ಯಾಗ ಅಡೋಬ್ ವರ್ಡ್ ರೀಡ್ ಸಿಂಗಲ್ ಲೈನ್ ಕಂಪೋಸರ್ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ತಿಳ್ಕೊರಿ. ಇದನ್ನು ಕ್ಲಿಕ್ ಮಾಡ್ಕೊಂಡೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸರಿ ಆಗಿಬಿಡ್ತೈತಿ. ಇದು ಒಬ್ಬೊಬ್ಬರಿಗೆ ಪ್ರಾಬ್ಲಮ್ ಇತ್ತು, ಗೊತ್ತಾಗತ್ತಿದ್ದಿಲ್ಲ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು. ಅದನ್ನು ನಾ ಈಗ ಸಿಂಪಲ್ಲಾಗಿ ನಿಮ್ಗೆ ಹೇಳಿದೆ. ಈ ಥರ ಮಾಡಿದರೆ ಎಲ್ಲ ನೀಟಾಗೆ ಬಂದ್ಬಿಡ್ತೈತಿ, ಓಕೆನಾ. ಇಷ್ಟ ಸಿಂಪಲ್ ಆಗಿರ್ತೈತಿ. ಆಮೇಲೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನು ಡಿಲೀಟ್ ಮಾಡ್ತೇನೆ. ಇಲ್ಲಿ ನೋಡ್ರಿ, ವರ್ಡ್ ಡಾಕ್ಯುಮೆಂಟ್ನೊಳಗಡೆ ಹೊರಗಡೆ ಈ ಥರ ತೊಗೊಂಡು ಹೋಗೋಕೆ ಬರೋದಿಲ್ಲ ನಿಮ್ಗೆ. ಬಟ್ ಇನ್ಡಿಸೈನ್ದೊಳಗೆ ಹಂಗಲ್ಲ, ಪೇಜ್ ಇದೈತಿ, ನಾವು ಎಲ್ಲಿ ಬೇಕಾದಲ್ಲಿ ಡ್ರ್ಯಾಗ್ ಮಾಡ್ಕೋಬೋದು. ಈ ಥರ ಎಲ್ಲಿ ಬೇಕಾದಲ್ಲಿ ಆ ಪೇಜ್ ಬಿಟ್ಟು ಹೊರಗಡೆನೆಲ್ಲ ಸುತ್ತಾಡಿಸ್ಬೋದು ಅದನ್ನ ಲೈನ್ನ, ಓಕೆನಾ. ಈಗ ನಾ ಹೊರಗಡೆ ಇಟ್ಕೊತೇನೆ, ಪೇಜ್ ಬಿಟ್ಟು ಹೊರಗಡೆ ಇಟ್ಕೊಂಡೆ ನಾ ಇಲ್ಲಿ ಪೇಜ್ನೊಳಗಡೆ ವರ್ಕ್ ಮಾಡ್ಬೇಕು. ಅವಾಗೇನಿಲ್ಲ, ನಮಗಿದು 4 ಲೈನ್ ಬೇಕಲ್ಲ, Ctrl X ಕಟ್ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಇದು ಬರ್ತೈತಿ. ಇದನ್ನು ಸೆಂಟ್ರ್ ಮಾಡ್ಕೋಬೇಕು. ಆಮೇಲೆ ಇದು ಬೋರ್ಡ್ ಆಗ್ಬೇಕು. ಇಷ್ಟು ಟೋಟಲಾಗಿ ಬೋರ್ಡ್ ಆಗ್ಬೇಕಂದ್ರೆ Ctrl Shift B ಹೊಡೆದ್ರೆ ಬೋರ್ಡ್ ಆಕೈತಿ. ಇಲ್ಲಪ್ಪ ನಾ ಮ್ಯಾನ್ಯುವಲಿಗೆ ಮಾಡ್ತಾನೆ ಅಂತಂದ್ರೆ ಇಲ್ಲಿ ರೆಗ್ಯುಲರ್ ಇದ್ದಲ್ಲೇ ಬೋರ್ಡ್ ಅಂತ ಇರ್ತೈತಿ, ಬೋರ್ಡ್ ಕ್ಲಿಕ್ ಮಾಡ್ಬೇಕು. ನಮಗೆ ಶಾರ್ಟ್ಕಟ್ ಬೇಕಂದಾಗ ಏನು ಮಾಡ್ಬೇಕು, Ctrl Shift B ಹೊಡೆದ್ರೆ ಬೋರ್ಡ್ ಆಗಿಬಿಡ್ತೈತಿ ಸಿಂಪಲ್ ಆಗಿ. ಈ ಫಾಂಟ್ ಸ್ವಲ್ಪ ದೊಡ್ಡದಾಗಬೇಕಂದ್ರೆ Ctrl Shift ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಬೇಕು. ಅಂದರೆ ನಿಮ್ಮ M ಬಾಜುಕ ಇರ್ತೈತಿ. ಯಾವ ರೀತಿ ಇರ್ತೈತಿಪ್ಪ ಅಂತಂದ್ರೆ ಇಲ್ಲಿ ತೋರಿಸ್ತೀನಿ ನೋಡ್ರಿ. Ctrl Shift ಕ್ಲಿಕ್ ಮಾಡಿ ಆ್ಯರೋ ಮಾರ್ಕ್, ಇದು ಸಣ್ಣದು ಮಾಡ್ತೈತಿ, ಇದು ದೊಡ್ಡದು ಮಾಡ್ತೈತಿ ಅಕ್ಷರ ಅಂತ. ಇಲ್ಲಿ ನೋಡ್ರಿ, ರೂಪನಾತ್ಮಕ ಮಗ ಸ್ವಲ್ಪ ದೊಡ್ಡದು ಬೇಕಂದ್ರೆ ಆ್ಯರೋ ಮಾರ್ಕ್, Ctrl Shift ಹಿಡಿದು ದೊಡ್ಡದಾಗ್ಬಿಡ್ತೈತಿ. ಇದು ಸೇಮ್ ಸಾಕು. ಇಷ್ಟ ಆದ್ರೆ ನೀಟಾಗಿ ಕುಂತ, ಓಕೆ. ಈಗ ಇದು ಲೆಫ್ಟ್ ಬರ್ಬೇಕು, ಇದು ರೈಟ್ ಬರ್ಬೇಕು. ಇದು ಸ್ವಲ್ಪ ಅಲೈನ್ಮೆಂಟ್ ಮಾಡ್ಬೇಕಪ್ಪ ಅಂತಂದಾಗ ನೀವೇನು ಮಾಡ್ತೀರಿ, ಎಲ್ಲರೂ ಸ್ಪೇಸ್ ಹೊಡಿತೀರಿ, ಓಕೆನಾ. ಈ ಥರ ಮಾಡಿದ್ರೂ ಬರ್ತೈತಿ. ಇನ್ನೊಂದು ಮೆಥಡ್ ಐತಿ ಇದಕ್ಕೆ. ಯಾವ ರೀತಿಪ್ಪ ಅಂದ್ರೆ ಇಲ್ಲಿ ನೋಡ್ರಿಪ್ಪ, ನಾ ಹೇಳ್ತೇನೆ. Ctrl Shift T ಕ್ಲಿಕ್ ಮಾಡಿದರೆ ಟ್ಯಾಬ್ ಅಂತ ಹೇಳಿ ಬರ್ತೈತಿ. ನೀವು ಯಾವುದೋ ಒಂದು ಕ್ವಶನ್ ಪೇಪರ್ ಆಗಲಿ, ಯಾವುದೋ ಒಂದು ಏನೋ ಒಂದು ಟೆಕ್ಸ್ಟ್ ರಿಲೇಟೆಡ್ ಮಾಡ್ಬೇಕಂದ್ರೆ ಈ ಟ್ಯಾಬ್ಸ್ ಅನ್ನೋದನ್ನು ಯೂಸ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಭಾರಿ ಅನುಕೂಲಕ್ಕೈತಿ. ಈ ಟ್ಯಾಬ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರಿ ಅಂತ ತಿಳ್ಕೊರಿ. ಇನ್ಡಿಸೈನ್ದೊಳಗಡೆ ನಿಮ್ಮ ಅಲೈನ್ಮೆಂಟ್ ಭಾರಿ ನೀಟಾಗೆ ಬರ್ತೈತಿ. ಅದು ಹಿಂದಿನ ಕ್ಲಾಸ್ನೊಳಗಡೆನೂ ಹೇಳೇನಿ ನಾನು, ಟ್ಯಾಬ್ ಯಾವ ಥರ ಯೂಸ್ ಮಾಡ್ಬೇಕಂತೇಳಿ. ಮ್ಯಾನ್ಯುವಲಿ ಬೇಕಂತಂದ್ರೆ ಟೈಪ್ದೊಳಗಡೆ ಹೋಗಿ ಟ್ಯಾಬ್ ಅಂತ ಇರ್ತೈತಿ, ಅದ್ರ ಮ್ಯಾಲೆ ಕ್ಲಿಕ್ ಮಾಡಿದರೆ ಬಂದುಬಿಡ್ತೈತಿ. ಈ ಟ್ಯಾಬ್ ಬಂತು ನೋಡ್ರಿ, ಮೊದಲನೇದಾಗಿ ಈ ಮಾರ್ಕ್ನ ಇಲ್ಲಿ ಕ್ಲಿಕ್ ಮಾಡ್ತೇನೆ. ಆಮೇಲೆ
ಎಂಡ್ ಮಾರ್ಕ್ನ ಇಲ್ಲಿ ಕ್ಲಿಕ್ ಮಾಡ್ತಾನೆ, ಇದನ್ನ ನಡಕಿಂದನ ಮಧ್ಯ ಕ್ಲಿಕ್ ಮಾಡ್ತಾನೆ. ಸಿಂಪಲ್. ಇಲ್ಲೊಂದು ತರಗತಿ ಮುಂದೆ ಒಂದು ಟ್ಯಾಬ್ ಕೊಡ್ತಾನೆ, ಇಲ್ಲೊಂದು ಟ್ಯಾಬ್ ಕೊಡ್ತಾನೆ, ಇಲ್ಲೊಂದು ಟ್ಯಾಬ್ ಕೊಡ್ತಾನೆ. ಮತ್ತು ನಾ ಏನು ಮಾಡ್ತಾನೆ, ಇಲ್ಲೊಂದು ಟ್ಯಾಬ್ ಕೊಡ್ತಾನೆ, ಇಲ್ಲೊಂದು ಟ್ಯಾಬ್ ಕೊಡ್ತಾನೆ. ಇದನ್ನ ನಡಕಿಂದ ಸಾಧನ ಸ್ವಲ್ಪ ಸರಿಬೇಕಂತಂದಾಗ ಮತ್ತೆ ಇದನ್ನ ಕಂಟ್ರೋಲ್ ಸೆಲೆಕ್ಟ್ ಮಾಡಿ ಇದನ್ನ ನಡಕಿಂದ ಸ್ವಲ್ಪ ಸರಿಸ್ಬಿಟ್ಟಿನಿ ಅಂದ್ರೆ ಅದು ಎಲ್ಲಿ ಬೇಕಲ್ಲ ಅಲ್ಲಿ ನೀಟಾಗಿ ಸರಿತೈತಿ. ನೋಡ್ರಿ, ಸಿಂಪಲ್. ಇಷ್ಟ ಈಸಿ ಇರ್ತೈತಿ ಇದು. ಆಯ್ತು ಅಲೈನ್ಮೆಂಟ್. ಈಗ ನೋಡ್ರಿ, ಇಲ್ಲಿ ತೆಳಗೊಂದು ಲೈನ್ ಬೇಕಂದ್ರೆ ಇಲ್ಲಿ ಲೈನ್ ಮಾರ್ಕ್ ಐತಲ್ಲ, ಸುಮ್ಮನೆ ಡ್ರ್ಯಾಗ್ ಮಾಡ್ಕೊಂಡ್ಬಿಡ್ರಿ. ಓಕೆನಾ? ಇದು ಡ್ರ್ಯಾಗ್ ಮಾಡ್ಕೊಂಡಿದ್ದನ್ನ ಸ್ವಲ್ಪ ಇದು ಡಿಸೈನ್ ಬೇಕಂದ್ರೆ ಇಲ್ಲಿ ನಿಮ್ಗೆ ಎಲ್ಲ ಥರ ಡಿಸೈನ್ ಅದ. ನಾನು ತೋರ್ಸತ್ತನಲ್ಲ ಇಲ್ಲೇ ಇದ್ರ ಮೇಲೆ ಕ್ಲಿಕ್ ಮಾಡಿ 1 ಇದ್ದಲ್ಲೇ ನೀವು 4 ಇಟ್ಕೊಂಡ್ರಿ ಅಂದ್ರೆ ಸ್ವಲ್ಪ ದೊಡ್ಡದು ಬರ್ತೈತಿ. ನೀವು ನೋಡ್ಕೊರಿ ನಿಮ್ಗೆ ಯಾವ ಸೈಜ್ ಬೇಕು ಅದನ್ನ ಇಟ್ಕೋಬಹುದು. ಓಕೆ, ಮ್ಯಾಲಿನ ಹೆಡ್ಲೈನ್ ಈಸಿಯಾಗಿ ಕ್ರಿಯೇಟ್ ಆತ, ತೆಳಗಿಂದ ಒಂದು ಕ್ರಿಯೇಟ್ ಆಗ್ಬೇಕು. ಇದು ನೆಹರು ಇನ್ನೊಂದು ಸ್ವಲ್ಪ ದೊಡ್ಡದಾಗಬೇಕಂದ್ರೆ ಏನಿಲ್ಲ, ನಾ ಹೇಳಿಲ್ಲ, ಕಂಟ್ರೋಲ್ ಶಿಫ್ಟ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ದೊಡ್ಡದಾಗ್ಬಿಡ್ತದೆ. ಅದ ನಿಮ್ಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ಇಟ್ಕೋಬಹುದು ನೀವು. ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದು ಟೆಕ್ಸ್ಟ್ ಬಂದೈತಿ. ಈಗ ನೀಟಾಗಿ ಅಲೈನ್ಮೆಂಟ್ ಇಲ್ಲ, ನೀಟಾಗಿ ಮಾಡ್ಬೇಕಂದಾಗ ಇಲ್ಲಿ ನೋಡ್ರಿ, ಸಿಂಪಲ್ ಆಗಿ ಒಂದು ಮೆಥಡ್ ಹೇಳ್ತಾನೆ. ಕಂಟ್ರೋಲ್ ಕ್ಲಿಕ್ ಮಾಡಿರಿ, ಕಂಟ್ರೋಲ್ ಶಿಫ್ಟ್ ಟಿ ಟ್ಯಾಬ್ ಓಪನ್ ಮಾಡ್ಕೋರಿ. 1ನೇ ಮಾರ್ಕ್ ಇಲ್ಲಿ ಇಟ್ಕೋರಿ, 2ನೇ ಮಾರ್ಕ್ ಅದ್ರ ಬಾಜುಕ್ನ ಇಟ್ಕೋರಿ, 3ನೇ ಮಾರ್ಕ್ ಬಂದ್ಬಿಟ್ಟ ಇಲ್ಲಿ ಇಟ್ಕೋರಿ, 4ನೇ ಮಾರ್ಕ್ ಬಂದ್ಬಿಟ್ಟ ಇಲ್ಲಿ ಇಟ್ಕೋರಿ. ಇದು ಯಾಕೆ ಈ ಥರ ಮಾರ್ಕ್ಗಳನ್ನು ಮಾಡಿದೆ ಅಂತಂದ್ರೆ ನಾನು ಇಲ್ಲಿ ನೋಡ್ರಿ ಹೇಳ್ತಾನೆ. ಇದು 1ನೇ ಟ್ಯಾಬ್ ಯೂಸ್ ಮಾಡಿದಾಗ ಇಲ್ಲಿ ನೋಡ್ರಿ ಕರೆಕ್ಟಾಗಿ ನಾ ಏನು ಟ್ಯಾಬ್ ಯೂಸ್ ಮಾಡೀನಲ್ಲ ಅದ ಲೈನಿಗೆ ಬಂದು ಕುಂತೈತೆ. ಅದು ನಾ ಏನು ಕಂಟ್ರೋಲ್ ಮಾಡಿದಾಗ ಆ ಬಾಕ್ಸ್ ಏನು ಕ್ರಿಯೇಟ್ ಆಗಿರ್ತೈತಲ್ಲ ಅದಕ್ಕೆ ಅದು ಮ್ಯಾಚ್ ಆಗಿರ್ತೈತೆ. ಅದು ನಮ್ದು ಎಲ್ಲಿಂದ ಎಲ್ಲಿ ಮಟ್ಟ ಲೈನ್ ತೊಗೊಂಡೇವಪ್ಪ ನಾವು, ಆ ಬಾಕ್ಸ್ ಎಲ್ಲಿ ಮಟ್ಟ ಸೆಲೆಕ್ಟ್ ಆಗೈತಿ ಅನ್ನೋದನ್ನ ಇದು ತೋರಿಸ್ತಾ ಇರ್ತೈತೆ ನಮ್ಗೆ ಇದನ್ನ ಸ್ವಲ್ಪ ದೊಡ್ಡಬೇಕು. ಯಾಕಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ 2ನೇ ಟ್ಯಾಬ್ ಇದನ್ನ ಯೂಸ್ ಮಾಡ್ತೇನೆ ನಾನು. 1 2 2ನೇ ಟ್ಯಾಬ್ ಯೂಸ್ ಮಾಡಿದಾಗ ಇಲ್ಲಿ ಬಂತು, ಈ ಅಲೈನ್ಮೆಂಟ್ ಐತಲ್ಲ ಇಲ್ಲಿಂದ ಸ್ಟಾರ್ಟ್ ಆಕೈತಿ. ನೋಡ್ರಿ ನೀಟಾಗೆ ಬರಾಕ 1ನೇ ಕ್ವಶನ್ ಐತಿ, ಅದ್ರ ಕೆಳಗಡೆ ABCD ಆಪ್ಷನ್ಸ್ ಐತಿ. ಸಿಂಪಲ್. ಈಗ ಇದು ಈ ಮಾರ್ಕ್ ಎದಕ್ಕೆ ಇಟ್ಕೊಂಡಿರಿ ಅಂತ ಕೇಳಿದ್ರೆ ನೋಡ್ರಿ, ಈ ಥರ ಬಂದಿದ್ದ ಏನೈತಲ್ಲ ಮಾರ್ಕ್ ಲೆಫ್ಟ್ ಲಿಂತ್ರ ಸ್ಟಾರ್ಟ್ ಆಕೈತಿ, ಇದು ರೈಟ್ಲಿಗೆ ಎಂಡ್ ಆಕೈತಿ. ಇದು ಮಿಡಲ್ ಅಲೈನ್ಮೆಂಟ್. ಸಿಂಪಲ್ ಆಗಿರ್ತೈತಿ ಇದು. ಇಲ್ಲಿ ನೋಡ್ರಿ, ನಾ ಇಲ್ಲಿ ಸ್ಟಾರ್ಟ್ ಮಾಡಿ ಈಗ 2ನೇ ಅಲೈನ್ಮೆಂಟ್ ಈ ಥರ ಬಂದೈತಿ. ಯಾವ್ದು ರೈಟ್ ಅಲೈನ್ಮೆಂಟ್ ಆಗೈತಿ, ಇದನ್ನ ಲೆಫ್ಟಿಗೆ ತೊಗೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿ ಲೆಫ್ಟಿಗೆ ತೊಗೊಂಡ್ರೆ B ಇಲ್ಲಿಂದ ಸ್ಟಾರ್ಟ್ ಆದ. ನಾ ಇನ್ನೊಂದು ಸ್ವಲ್ಪ ಹಿಂದೆ ಹೋಗ್ಬೇಕಿದೆ, ಇಷ್ಟು ಜಾಗ ವೇಸ್ಟ್ ಆಕೈತಲ್ಲ. ನೋಡ್ರಿ ಅಲೈನ್ಮೆಂಟ್ ಆತ. ಆಮೇಲೆ ಇದು ಸಿ ಇದು ಸೇಮ್ ಡಬಲ್ ಸಿಂಪಲ್. ಇದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ 1 2 ಅಲೈನ್ಮೆಂಟ್ ಆಗಿಬಿಡ್ತೈತಿ. ಟ್ಯಾಬ್ನ ಯೂಸ್ ಒಂದ್ಸಲ ಸೆಟ್ಟಿಂಗ್ ಇಟ್ಕೊಂಡು ನೀವು ಟ್ಯಾಬ್ನ ಯೂಸ್ ಮಾಡ್ಕೊತ ಹೋದ್ರಿ ಅಂತ ತಿಳ್ಕೊರಿ, ಮುಗಿದೋದು ಕ್ವಶನ್ ಪೇಪರ್ ರೆಡಿ ಆಗಿಬಿಡ್ತೈತಿ ನೀವು. ಇದಕ್ಕೆ ಕಂಟ್ರೋಲ್ ಶಿಫ್ಟ್ ಆಯ್ ಹೊಡೆದ್ವಿ ಅಂತ ತಿಳ್ಕೊರಿ ನಾವು. ಇದು ಬ್ಲೂ ಕಲರ್ನೊಳಗೆ ಏನು ಕಾಣಿಸ್ತಾ ಇರ್ತದಲ್ಲ ಅದು ಕಣ್ಣಿಗೆ ಕಾಣ್ತಿರೋದಿಲ್ಲ. ಬಟ್ ಇಲ್ಲಿ ಎಂಟರ್ ಎಲ್ಲಿ ಹಾಕಿರಿ, ಸ್ಪೇಸ್ ಎಲ್ಲಿ ಕೊಟ್ಟಿರಿ, ಮಾರ್ಕ್ಗಳ ತೋರಿಸ್ತಾ ಇರ್ತದೆ. ಇಲ್ಲಿ ನೋಡ್ರಿ ಜೂಮ್ ಹಾಕಿ ತೋರಿಸ್ತಾನೆ. ಇಲ್ಲಿ ಡಾಟ್ ಏನಿರ್ತದಲ್ಲ ಅಲ್ಲಿ ಸ್ಪೇಸ್ ಐತಿ ಅಂತ ಅಂದಂಗೆ, ಆ್ಯರೋ ಮಾರ್ಕ್ ಇದ್ದಲ್ಲಿ ಟ್ಯಾಬ್ ಐತೆ ಅಂದಂಗೆ, ಈ ಥರ ಮಾರ್ಕ್ ಬಂದಲ್ಲಿ ಅಲ್ಲಿ ಎಂಟರ್ ಐತಿ ಅಂತಂದಂಗೆ ಈ ಥರ ಒಂದಿಷ್ಟು ಮಾರ್ಕ್ಗಳನ್ನು ತೋರಿಸ್ತೈತೆ. ಆಮೇಲೆ ನಾವು ಅದು ಬೇಡಪ್ಪ ಅಂದ್ರೆ ಕಂಟ್ರೋಲ್ ಆಲ್ಟ್ ಆಯ್ ಹೊಡೆದ್ರೆ ಹೋಗಿಬಿಡ್ತೈತಿ. ಇಲ್ಪ ನಮ್ಗೆ ಮ್ಯಾನ್ಯುವಲಿ ಎಲ್ಲಿ ಸಿಗತೈತೆ ಅಂತಂದ್ರೆ ಅದ ರೈಟ್ ಕ್ಲಿಕ್ ಮಾಡಿ ಇಲ್ಲೆಲ್ಲ ಅದಾವ ನಿಮಗೆ. ಡಿಸ್ಪ್ಲೇ ಪರ್ಫಾರ್ಮೆನ್ಸ್, ಗ್ರಿಡ್ಸ್ ಆ್ಯಂಡ್ ಗೈಡ್ಸ್ ಅಂತ ಐತಲ್ಲ, ಇದ್ರೊಳಗಡೆ ಎಲ್ಲ ಸಿಗ್ತೈತಿ ನಿಮ್ಗೆ ಅವು ಮಾರ್ಕ್ಗಳೆಲ್ಲ. ಓಕೆನಾ? ಬರ್ರಿ ಹಂಗಂದ್ರೆ ಈಗ ಮುಂದೆ ಏನು ಮಾಡೋಣಪ್ಪ ಅಂತಂದ್ರೆ ಎಲ್ಲೆಲ್ಲಿ ಟ್ಯಾಬ್ ಯೂಸ್ ಮಾಡ್ಬೇಕಲ್ಲ ನಾವು ಟ್ಯಾಬ್ ಯೂಸ್ ಮಾಡ್ಕೊಂಡು ಅದ್ರದ್ದು ಆದಂಥ ಅಲೈನ್ಮೆಂಟಿಗೆ ಕೊಟ್ಬಿಟ್ವಿ ಅಂದ್ರೆ ಮುಗಿದೋತ್ತ.
ಸಿಂಪಲ್ ನೋಡಿರಿ, ಅದರದಕ್ಕೆ ಆ ಪ್ರಕಾರ ಅದು ಅಲೈನ್ಮೆಂಟ್ ಆಗಿಬಿಡ್ತೈತಿ. ನಾವೇನು ಟ್ಯಾಬ್ ಯೂಸ್ ಮಾಡಿರ್ತೇವಲ್ಲ ಆ ಪ್ರಕಾರ. ಇಲ್ಲೇನಿಲ್ಲ, ಡಬಲ್ ಕ್ಲಿಕ್ ಮಾಡೋದು Ctrl+Shift+B ಹೊಡೆದ್ರೆ ಬೋರ್ಡ್ ಆಕೈತಿ. ಆಮೇಲೆ ಇಲ್ಲೊಂದು ಎಂಟ್ರ್ ಕೊಡ್ಬೇಕು, ತೆಳಗಡೆ ಬರ್ತೈತಿ. ಮತ್ತು ಇಲ್ಲೊಂದು ಎಂಟ್ರ್ ಕೊಡೋಣ, ಇದೊಂದು ಸ್ವಲ್ಪ ಬೋರ್ಡ್, ಎಂಟರ್, Ctrl+Shift+B ಹಿಡಿದ್ರೆ ಬೋರ್ಡ್, ಎಂಟ್ರ್. ಇಲ್ಲೆರಡು ಟ್ಯಾಬ್ ಯೂಸ್ ಮಾಡೋಣ, ಸ್ವಲ್ಪ ಮುಂದೆ ಬಂದುಬಿಡ್ತದೆ ಅದು. ಮತ್ತು ಇಲ್ಲಿ ಬೋರ್ಡ್, ಇಲ್ಲೆರಡು ಟ್ಯಾಬ್ ಯೂಸ್ ಮಾಡೋಣ. ಮುಗೀತು. ನಿಮ್ಗೆ ಸಿಂಪಲ್ಲಾಗಿ ಒಂದು ಕ್ವಶನ್ ಪೇಪರ್ ರೆಡಿ ಆಯ್ತು. ಇಷ್ಟ ಸಿಂಪಲ್ ಇರ್ತೈತಿ ಇದು. ನೀವು ಮತ್ತೆ ಇದ್ರೊಳಗಡೆ ಏನಾದರೂ ಅಲೈನ್ಮೆಂಟ್ ಮಾಡ್ಬೇಕು, ಸ್ವಲ್ಪ ಮುಂದ್ಗಡೆ ಇನ್ನೊಂದು ಸ್ವಲ್ಪ ಸ್ಪೇಸ್ ಕೊಡ್ಬೇಕು, ಸ್ಪೇಸ್ ಮೇಲೆ ಏರಿಸ್ಬೇಕಂತಂದ್ರೆ ನಿಮಗೆ ಇಲ್ಲಿ ಕ್ಯಾರೆಕ್ಟರ್ ಅಂತ ಇರ್ತೈತಿ. ಇದ್ರೊಳಗಡೆ ನೀವು ಫಾಂಟ್ ಸೈಜ್ಗಳನ್ನು ದೊಡ್ಡದು ಮಾಡ್ಕೋಬೋದು, ಸಣ್ಣದು ಮಾಡ್ಕೋಬೋದು. ಇಲ್ಲಿನೂ ಇರ್ತೈತಿ ಮತ್ತು ನಿಮ್ಗೆ ಇಲ್ಲಿನೂ ಇರ್ತೈತಿ ಮೇಲೆ. ಇದು ಸಿಂಪಲ್ ಆಗಿ ನೀವು ಅದ್ರ ಪಕ್ಕದಲ್ಲೇ ಇಟ್ಕೊಂಡ ನೀವು ಇದ್ರೊಳಗಡೆ ವರ್ಕ್ ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ಮೆನು ಬಾರ್ನೊಳಗನ್ಕಾರಿ ಇದ್ದೇ ಇರ್ತೈತಿ, ಸಿಂಪಲ್ ಆಗಿ ನೀವು ಅಲ್ಲಿ ವರ್ಕ್ ಮಾಡ್ಕೋಬಹುದು. ಇದು ಕ್ವಶನ್ ಪೇಪರ್ ಹೆಂಗೆ ರೆಡಿ ಮಾಡೋದು ಅನ್ನೋದು ಗೊತ್ತಾಗ್ತ. ಈಗ ನಾವು ಇದು ಕ್ವಶನ್ ಪೇಪರ್ ರೆಡಿ ಮಾಡೇವಿ, ಬಟ್ ನಾ ಎಲ್ಲರಿಗೂ ಶೇರ್ ಮಾಡ್ಬೇಕು. ಇದಕ್ಕೆ ಕಾಪಿ ಯಾರಿಗೆ ಮಾಡಕ್ಕೆ ಬಂದಿರಬಾರ್ದು. ಹೊಳ್ಳಿ ಇದ್ರೊಳಗಡೆ ಒಂದು ವಾಟರ್ ಮಾರ್ಕ್ ಇರ್ಬೇಕು. ಅದನ್ನು ಯಾವ ರೀತಿ ಮಾಡ್ಬೇಕಪ್ಪ ಅನ್ನೋದನ್ನ ನಾ ಹೇಳ್ತೇನೆ ನೋಡ್ರಿ. ಇಲ್ಲಿ ನೋಡ್ರಿ, ಈಗ ನಾನು ಏನು ಮಾಡ್ತೇನಪ್ಪ ಅಂದ್ರೆ MI ಈಸಿ ಎಡಿಟ್ಸ್ ಅಂತ ಹಾಕ್ತಾನೆ. ಈಗ ಇದನ್ನು ಫಾಂಟ್ನ ಸ್ವಲ್ಪ ದೊಡ್ಡದು ಮಾಡ್ಕೊತಾನೆ, ಸಿಂಪಲ್ಲಾಗಿ ಇಷ್ಟ. ಈಗ ಟೆಕ್ಸ್ಟ್ ಲೈನ್ ಅದು ಸ್ವಲ್ಪ ದೊಡ್ಡದು ತೊಗೊಂಡಿರಿ, ಇಷ್ಟು ದೊಡ್ಡ ತೊಗೊಂಡಿರಿ, ಅದು ಸಣ್ಣದು ಮಾಡ್ಕೋಬೇಕಂದ್ರೆ Ctrl+Alt+C ಹೊಡೆದ್ರಂದ್ರೆ ಆ ಏನು ಟೆಕ್ಸ್ಟ್ ಲೈನ್ ಇರ್ತೈತೆ ಅಲ್ಲಿಗೆ ಕರೆಕ್ಟ್ ತೊಗೊಂಡ್ಬಿಡ್ತೈತೆ ಅದು. ನಾನು ಸ್ವಲ್ಪ ಶಾರ್ಟ್ಕಟ್ ಹೇಳ್ಕೊತ ಹೋಗಿರ್ತೇನೆ, ಅದೊಂದು ಸ್ವಲ್ಪ ನೆನಪಿಟ್ಕೋರಿ. ಯಾಕಂದ್ರೆ ನಾ ಹಂಗೆ ಫ್ಲೋದೊಳಗಡೆ ನಾ ಮಾಡ್ಕೊತ ಹೋಗಿರ್ತೇವೆ. ಏನಾರ ಡೌಟ್ ಇತ್ತಂದ್ರೂ ನಿಮಗೆ ಕಮೆಂಟ್ಸ್ನೊಳಗೆ ಕೇಳ್ರಿ, ನಾ ಕಮೆಂಟ್ಸ್ನೊಳಗೆ ಉತ್ತರ ಕೊಡ್ತೇನೆ, ಓಕೆನಾ. ಈಗ MI ಈಸಿ ಎಡಿಟ್ಸ್ ಬಂದೈತಿ. ಇಲ್ಲಿ ಒಪ್ಯಾಸಿಟಿ ಕಡಿಮೆ ಮಾಡ್ಬೇಕು. 100 ಇದ್ದಲ್ಲಿ ಒಂದು 20% ಇಟ್ಕೊಂಡ್ರಿ ಅಂತ ತಿಳ್ಕೊರಿ, ವಾಟರ್ ಮಾರ್ಕ್ ಕುಂದಿರ್ತೈತಿ. ಇನ್ನೊಂದು ಸ್ವಲ್ಪ ಕಾಣಕ್ಕೆ ಸ್ವಲ್ಪ ಎದಿಗುದು ಆಕೈತಿ, ಸರಿ ಕಾಣಂಗಿಲ್ಲ ಅಂದಾಗ 11% ಇಟ್ಕೋರಿ, 10% ಇಟ್ಕೋರಿ, ನಡೀತೈತಿ. ಇದು ಸ್ವಲ್ಪ ಅಡ್ಡ ಬರ್ಬೇಕಪ್ಪ ಅಂದ್ರೆ ಏನಿಲ್ಲ, ಆ ಕ್ರಾಸ್ ಮೇಲೆ ಕ್ಲಿಕ್ ಮಾಡಿ ರೊಟೇಟ್ ಮಾಡ್ಕೊಂಡ್ಬಿಟ್ರಿ ಅಂತ ತಿಳ್ಕೊರಿ. ಇಲ್ಲಿ ರೊಟೇಟ್ ಮಾರ್ಕ್ ಬರ್ತಲ್ಲ, ರೊಟೇಟ್ ಮಾಡ್ಕೊಂಡ್ರೆ ಮುಗಿದೋತು, ಕ್ರಾಸ್ನೊಳಗೆ ಬಂತು. ಇದು ಇನ್ನೊಂದೆರಡು ನಮ್ಗೆ ಡುಪ್ಲಿಕೇಟ್ ಬೇಕಂದ್ರೆ ಆಲ್ಟ್ ಕ್ಲಿಕ್ ಮಾಡಿ ಹಿಂಗೆ ಎಳ್ಕೊಂಡ್ಬಿಟ್ರಿ ಅಂದ್ರೆ ಸಾಕು, ತಾನೇ ಡುಪ್ಲಿಕೇಟ್ ಆಗ್ಬಿಡ್ತೈತೆ ಅದು, ಓಕೆನಾ. ಈಗ ಬಂತ, ಇದನ್ನು ಡಿಲೀಟ್ ಮಾಡ್ತೇನೆ. Ctrl+A ಕ್ಲಿಕ್ ಮಾಡಿ Ctrl+Shift+O ಕ್ಲಿಕ್ ಮಾಡಿದ್ರಿ ಅಂದ್ರೆ OCR ಆಕೈತಿ. ಅಂದ್ರೆ ಇದು ವೆಕ್ಟರ್ ಆಗಿಬಿಡ್ತೈತಿ, ಏನು ಕಾಪಿ ಮಾಡ್ಕೊಳಕ್ನ ಬರೋದಿಲ್ಲ. ಇದನ್ನ Ctrl+E ಅಂದ್ರೆ ಎಕ್ಸ್ಪರ್ಟ್ ಆಕೈತಿ. ಇಲ್ಲಿ ನೋಡ್ರಿ, ಫೈಲ್ ಎಕ್ಸ್ಪರ್ಟ್, Ctrl+E ಕೊಟ್ಟಾರ ಅಂದ್ರೆ ನಾವು ಎಕ್ಸ್ಪರ್ಟ್ ಮಾಡ್ಕೊಂಡ್ವಿ ಅಂತ ತಿಳ್ಕೊರಿ. ಡೆಸ್ಕ್ಟಾಪಿಗೆ ಟ್ಯುಟೋರಿಯಲ್ದೊಳಗಡೆ ಹೋಗಿ MI ಅಂತ ಸೇವ್ ಮಾಡ್ತಾನೆ ನಾನು PDF-ನ. ಇದನ್ನ ಎಕ್ಸ್ಪರ್ಟ್. ಆಮೇಲೆ ಇದು ಏನಾಗಿರ್ತೈತಿ ಗೊತ್ತೈತಿನ, OCR ಆಗಿರ್ತೈತಿ. ಇದನ್ನ Ctrl+Z ಹೊಡ್ಕೋಬೇಕು ನೀವು. ಇಲ್ಪ ಅಂದ್ರೆ ನೆಕ್ಸ್ಟ್ ನಿಮಗೆ ಎಡಿಟ್ ಮಾಡಕ್ಕೆ ಬರೋದಿಲ್ಲ. ಇದು ಅಂದ್ರೆ OCR ಆಗಿಬಿಡ್ತೈತಿ, ಏನಾದ್ರು ಕರೆಕ್ಷನ್ ಮಾಡ್ಬೇಕಂದ್ರೂ ಬರೋದಿಲ್ಲ. ಅದಕ್ಕೆ Ctrl+Z ಹೊಡೆದ ಏನು ನಾವು ಟೆಕ್ಸ್ಟ್ ಮೋಡ್ ಇತ್ತಲ್ಲ ಅದ ಸೇಮ ಇಟ್ಕೋಬೇಕು. PDF ಮಾಡ್ಬೇಕಾದ್ರೆ ಅಷ್ಟೇ ನೀವು OCR ಮಾಡ್ಕೋಬೇಕಂದ್ರೆ ಇನ್ನೊಬ್ರು ಕಾಪಿ ಹೊಡಿಬಾರ್ದ ನಿಮ್ಮದನ್ನ ಅಂತಂದ್ರೆ ಆ ರೀತಿ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಸಾಧ್ಯನೇ ಇಲ್ಲ ಕಾಪಿ ಆಗಕ್ಕೆ, ಸೆಲೆಕ್ಷನ್ನ ಆಗೋದಿಲ್ಲ ಅದು. ಬಟ್ ನೀವು ಬೇಕಾದಂಗೆ ಜೂಮ್ ಮಾಡಿರಿ, ಇದನ್ನ ನೋಡ್ರಿ ಇಲ್ಲಿ ತೋರಿಸ್ತಾನೆ ನಾನು. ಬೇಕಾದಂಗೆ ಜೂಮ್ ಮಾಡಿದ್ರು ಹೊಡಿದಿಲ್ಲ ಅಕ್ಷರಗಳ, ಮತ್ತು ಪ್ರಿಂಟ್ ಹಾಕ್ಸಿದ್ರು ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಏನಾಗಿರ್ತೈತಪ್ಪ, ವೆಕ್ಟರ್ ಫೈಲ್ ಆಗಿ ಕುಂತಿರ್ತೈತಿ. ಈ ಥರ ಇರ್ತೈತಿ, ಸಿಂಪಲ್. ಈ ಥರ ಮಾಡಿದ್ರಂತ ನಿಮ್ದನ್ನು ಕಾಪಿ ಹೊಡ್ಯೋಕೆ ಯಾರಿಗೂ ಬರೋದಿಲ್ಲ. ಅಂದರೆ ನೀವು ಮಾಡಿರ್ತಕ್ಕಂಥ PDF ನಿಮ್ದನ ಇರ್ತೈತಿ, ಕಾಪಿ ಅನ್ಕರಿ ಆಗೋದಿಲ್ಲ. ಆಮೇಲೆ ಬೇಕಾದಂಗೆ ಜೂಮ್ ಮಾಡಿನೂ ಪ್ರಿಂಟ್ ತಗೋಬೋದು. ಆಮೇಲೆ ಎಷ್ಟು ದೊಡ್ಡದು A3ದೊಳಗೆ ಪ್ರಿಂಟ್ ತೆಗೆದ್ರೂ ಯಾವ ಥರ ಇರ್ತೈತೆ ಅಂದ್ರೆ ಅದ ಕ್ವಾಲಿಟಿನ ಬರ್ತೈತಿ. ಅಂದರೆ ಅಕ್ಷರಗಳೆಲ್ಲ ಯಾವುದು ಮಿಸ್ ಆಗೋದಿಲ್ಲ, ಅಂದರೆ ಅಕ್ಷರಗಳೆಲ್ಲ ಹೊಡಿಯೋದಿಲ್ಲ, ಅಂದರೆ ಪಿಕ್ಸಲ್ಸ್ ಹೊಡಿಯೋದಿಲ್ಲ. ಆಮೇಲೆ ನೀಟಾಗೆ ವೆಕ್ಟರ್ ಆಗಿರ್ತೈತಿ, ಪ್ರಿಂಟ್ ಆಕೈತಿ ನೀಟಾಗೆ. ಓಕೆ, ಇದು ಅನ್ಕರಿ ಗೊತ್ತಾಯ್ತು ನಿಮ್ಗೆ ಕ್ವಶನ್ ಪೇಪರ್ ಹೆಂಗೆ ಈಸಿಯಾಗಿ ರೆಡಿ ಮಾಡೋದು ಅಂಥೇಳಿ. ಈಗ ಇನ್ನೊಂದು ಏನು ಹೇಳಾಕತ್ತೇನಪ್ಪ ಅಂದ್ರೆ, ನಾನು ಪ್ರಾಜೆಕ್ಟ್ ವರ್ಕ್ ಮಾಡ್ತಿರ್ತೀರಿ ನೀವು, ಅಂದರೆ ಎಲ್ಲಿ ಸ್ಪೇಸ್ ವೇಸ್ಟ್ ಆಗಬಾರ್ದು,
ಪೇಜ್ಗಳು ಕಡಿಮೆ ಆಗ್ಬೇಕು, ನೀಟಾಗಿ ಅಲೈನ್ಮೆಂಟ್ ಆಗ್ಬೇಕು. ಆ ರೀತಿ ಹೆಂಗೆ ಮಾಡೋದು ಅಂಥೇಳಿ ಅದನ್ನೊಂದು ಇವತ್ತಿನ ಕ್ಲಾಸ್ನೊಳಗೆ ಹೇಳ್ಕೊಡ್ತೇನೆ ನಾನು. ಓಕೆನಾ? ಹಂಗಂದ್ರೆ ಬರ್ರಿ, ಈಗ ಖಾಲಿ ಪೇಜ್ನ ತೊಗೊಂಡೇನೆ ನಾನು ಸಿಂಪಲ್ಲಾಗಿ. ಓಕೆನಾ? ಇಲ್ಲಿ ನೋಡತ್ತೀರಿ ನೀವು, ಖಾಲಿ ಪೇಜ್ ಐತಿ. ಅದರೊಳಗಡೆ ನಾವು ಟೆಕ್ಸ್ಟ್ ಹಾಕೊಳ್ಳೋಣ ಮೊದಲು. ಈಗ ಟೆಕ್ಸ್ಟದ ಒಂದು ಬಾಕ್ಸ್ ಹಾಕ್ಕೊಂಡೆ ನಾನು. ಟೆಕ್ಸ್ಟದ ಬಾಕ್ಸ್ ಹಾಕೋಬೇಕಂದ್ರೆ ಟಿ ಒಳಗೆ ಕ್ಲಿಕ್ ಮಾಡಿ ಇಲ್ಲಿ ಬಾಕ್ಸ್ ಹಾಕೋಬೇಕಂತ ಹೇಳಿದ್ದೆ. ಆ ಪ್ರಕಾರನ ಹಾಕ್ಕೊಂಡೇನಿ. ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಬೇಕು. ನಾನು ಟೆಕ್ಸ್ಟ್ನ ಕಾಪಿ ಪೇಸ್ಟ್ ಮಾಡಿದೆ, ಪೇಸ್ಟ್ ಆಗೈತಿ. ಬಟ್ ಇನ್ನೂ ಒಂದು ಸ್ವಲ್ಪ ಐತಲ್ರಿ, ಎಲ್ಲಿ ಹೋತ ಅಂಥೇಳಿ ಕನ್ಫ್ಯೂಸ್ ಹಾಕೋಬೇಡ್ರಿ. ಇಲ್ಲಿ ರೆಡ್ ಪ್ಲಸ್ ಮಾರ್ಕ್ ತೋರ್ಸಾತಿತ್ತಂತಂದ್ರೆ ಅಲ್ಲಿ ಟೆಕ್ಸ್ಟ್ ಐತಿ ಅನ್ನೋದು ತಿಳ್ಕೊಬೇಕಾಕೈತಿ ನೀವು. ಅಂದ್ರೆ ಇನ್ನೂ ಟೆಕ್ಸ್ಟ್ ಐತಿ. ಇದನ್ನ ಯಾವ ರೀತಿ ನಾವು ತಗೋಬೇಕಪ್ಪ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಇಲ್ಲಿ ಪೇಜಸ್ ಅಂತ ಐತಲ್ಲ, ಪೇಜಸ್ಸಿಗೆ ಹೋಗಿ ನೀವು ಪೇಜ್ ತಗೋಬೇಕು. ಇದಕ್ಕೂ ಒಂದು ಶಾರ್ಟ್ಕಟ್ ಐತಿ, ಅದನ್ನು ಹೇಳ್ತಾನೆ ನಾನು ನಿಮ್ಗೆ. ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ತಗೊಳ್ಳೋವಂಥ ಅವಶ್ಯಕತೆ ಇಲ್ಲ. Ctrl+Shift+P. ಇಲ್ಲಿ ನಂಬರ್ ಆಫ್ ಪೇಜಸ್ 2 ಅದಾವ. ಈಗ ಇಲ್ಲಿ 3 ಕ್ಲಿಕ್ ಮಾಡಿದೆ ಅಂದ್ರೆ ಇನ್ನೊಂದು ಬಂದ್ಬಿಡ್ತೈತಿ ಬಾಜುನ. ಓಕೆನಾ? ಇದನ್ನ ಏನು ಮಾಡ್ಬೇಕಪ್ಪ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇದೇನು ಲೈನ್ ಇರ್ತೈತಲ್ಲ, ಬ್ಲೀಡಿಂಗ್ ಲೈನ್, ಅದ ಪ್ರಕಾರವಾಗಿ ಚೌಕಿಗೆ ಬಾಕ್ಸ್ ಹಾಕೊಂಡ್ರಿ ಅಂದ್ರೆ ಬಂದ್ಬಿಡ್ತೈತಿ. ಈಗ ಈ ಪ್ರಕಾರ ಐತಿ. ಇದು ನಮ್ಗೆ ಏನಾಗಬೇಕಪ್ಪ ಅಂತಂದ್ರೆ ಸಿಂಪಲ್ ಆಗಿ ವೈಟ್ ಸ್ಪೇಸ್ ಭಾಳ ವೇಸ್ಟ್ ಆಗೈತಿ. ಇಲ್ಲಿ ನೋಡ್ರಿ, ಎಲ್ಲೆಲ್ಲಿ ವೇಸ್ಟ್ ಆಗೈತೆ ಅನ್ನೋ ತೋರಿಸ್ತಾನೆ. ಇಲ್ಲೆಲ್ಲ ವೇಸ್ಟ್ ಆಗೈತಿ. ಇಲ್ಲೆಲ್ಲ ವೇಸ್ಟ್ ಆಗೈತಿ. ಇಲ್ಲೇನು ತೋರ್ಸಾತನಲ್ಲ, ಇಲ್ಲೆಲ್ಲ ವೇಸ್ಟ್ ಆಗೈತಿ, ಇಲ್ಲಿ ವೇಸ್ಟ್ ಆಗೈತಿ. ಆ ಥರ ವೇಸ್ಟ್ ಆಗಬಾರ್ದು, ನೀಟಾಗೆ ಬರ್ಬೇಕು ಪೇಜಸ್. ಓದೋರಿಗೆ ಅನುಕೂಲ ಆಗಿರ್ಬೇಕು. ಫಾಂಟ್ ಸೈಜ್ ನೋಡಕ್ಕೂ ಕರೆಕ್ಟಾಗಿ ಕಾಣ್ತಿರ್ಬೇಕು. ಆ ಥರ ಹೆಂಗೆ ಅಲೈನ್ಮೆಂಟ್ ಮಾಡೋದು ಅಂದ್ರೆ ಇಲ್ಲಿ ನೋಡ್ರಿ, ಸಿಂಪಲ್ ಆಗಿ ಈ ಬಾಕ್ಸ್ನ ಸಣ್ಣ ಮಾಡ್ಕೋಬೇಕು. ಸಣ್ಣ ಮಾಡ್ಕೊಂಡು ಈ ಇನ್ನೊಂದು ಟೆಕ್ಸ್ಟ್ ಬಾಕ್ಸ್ ಇತ್ತಲ್ಲ, ಇಲ್ಲಿ ಡ್ರ್ಯಾಗ್ ಮಾಡ್ಕೊಂಡು ಇದ್ರ ಪಕ್ಕಕ್ಕೆ ಹಾಕೋಬೇಕ. 1 2. ಓಕೆನಾ? ಈಗ ಈ ಬಾಕ್ಸ್ನ ಇಲ್ಲಿ ಹಾಕೋಬೇಕ. ಸಿಂಪಲ್. ಮೂರು ಪೇಜ್. ಈಗ ನಿಮ್ಮ ಮುಂದೆನ ಇದ 3 ಪೇಜ್ನೊಳಗೆ ಟೆಕ್ಸ್ಟ್ ಕುಂತಿತ್ತ, ಬರೀ 2 ಪೇಜಿಗೆ ಬಂತಿದೆ ಅಂದ್ರೆ ಸ್ಪೇಸ್ ನಮ್ಗೆ ಅಲ್ಲಿ ಉಳಿತ. ಮತ್ತು ಇದ್ರೊಳಗಡೆ ಯಾವ ರೀತಿ ತಗೋಬೇಕಂದ್ರೆ ಇದು ನೋಡ್ರಿ, ಕಂಟ್ರೋಲ್ ಕ್ಲಿಕ್ ಮಾಡಿದ್ರೆ ಎಲ್ಲ ಸೆಲೆಕ್ಷನ್ ಆಕೈತಿ. ಇದು ಲೆಫ್ಟ್ ಅಲೈನ್ಮೆಂಟ್ ಇದ್ದಿದ್ದ ಲೆಫ್ಟ್ ಅಲೈನ್ಮೆಂಟನ್ನು ಇದನ್ನ ಕ್ಲಿಕ್ ಮಾಡ್ಬೇಕು. ಅಕ್ಷರಗಳು ನೋಡ್ರಿ ಎಷ್ಟು ನೀಟಾಗೆ ಬಂತು. ಜೂಮ್ ಮಾಡ್ತಾನೆ ನಾನೀಗ. ಇಷ್ಟು ಸಿಂಪಲ್ಲಾಗಿ ಇಷ್ಟು ನೀಟಾಗೆ ಬಂತ. ನ್ಯೂಸ್ ಪೇಪರ್ನಾಗೆಲ್ಲ ಇದೇ ಥರನ ಅಲೈನ್ಮೆಂಟ್ ಮಾಡ್ತಾರೆ, ಯಾಕಂದ್ರೆ ನೀಟಾಗೆ ಬರ್ತೈತಿ. ಅಕ್ಷರಗಳು ಓದಾಕ ಈಸಿ ಆಕೈತಿ. ಸ್ಪೇಸ್ ವೇಸ್ಟ್ ಆಗೋದಿಲ್ಲ ಇದರ್ಲಿಂತ್ರ. ಇಲ್ಲಿ ಪೀಠಿಕೆ ಇದ್ದಲ್ಲಿ ಇದು ಬೋರ್ಡ್ ಬೇಕಂದ್ರೆ ನಾ ಆವಾಗಲೇ ಹೇಳಿದ್ದೆ, ಎಲ್ಲೆಲ್ಲಿ ಬೋರ್ಡ್ ಬೇಕಲ್ಲ Ctrl+Shift+B ಕ್ಲಿಕ್ ಮಾಡ್ಬೇಕಂತ ಹೇಳಿದೆ. ಆಮೇಲೆ ಫಾಂಟ್ ಸೈಜ್ ದೊಡ್ಡದು ಮಾಡ್ಬೇಕಂದ್ರೆ ಈ ಆರೋ ಮಾರ್ಕ್ ಮ್ಯಾಗ Ctrl+Shift ಹಿಡಿದು ಆರೋ ಮಾರ್ಕ್ ಮ್ಯಾಗ ಕ್ಲಿಕ್ ಮಾಡಿದ್ರೆ ದೊಡ್ಡದಾಕೈತಿ ಅಂತ ಹೇಳಿದೆ ನಿಮ್ಗೆ. ಓಕೆ, ಆ ಪ್ರಕಾರ ದೊಡ್ಡದಾತ. ಇದು ಒಂದು ದೊಡ್ಡದಾಗೈತಿ. ಇದು ನಮ್ಗೆಲ್ಲದಕ್ಕೂ ಸೇಮ್ ಬೇಕಂದ್ರೆ ಇದ್ರ ಮ್ಯಾಗ ಇಲ್ಲಿ ಐ ಡ್ರಾಪರ್ ಟೂಲ್ ಅಂತ ಐತಿ. ಐನ ಕ್ಲಿಕ್ ಮಾಡಿ ಅಲ್ಲಿ ಪಿಕ್ ಮಾಡ್ಕೋಬೇಕು ಯಾವುದಕ್ಕೆ ಬೇಕಾದ. ಇದು ಇಂಕ್ ತುಂಬ್ಕೊಂಡಂಗೆ ಕಾಣಿಸ್ತದಲ್ಲ, ಅವಾಗ ಏನು ಮಾಡ್ಬೇಕು, ನಮ್ಗೆ ಎಲ್ಲೆಲ್ಲಿ ಬೋರ್ಡ್ ಬೇಕಲ್ಲ ಅಲ್ಲಿ ಡ್ರ್ಯಾಗ್ ಮಾಡ್ಕೊಂಡ್ಬಿಟ್ರೆ ಅಂತ ತಿಳ್ಕೊ, ನೀವು ತೊಗೊಂಡ್ಬಿಡ್ತೈತೆ ಅದು. ಅದ ಫಾಂಟ್ ಸೈಜ್ನ ಇಲ್ಲಿ ತೊಗೊಂಡ್ಬಿಡ್ತೈತಿ. ಇಷ್ಟ ಸಿಂಪಲ್. ಈ ಥರ ಇದ್ದಾಗ ನಿಮ್ಮ 10 ಪೇಜ್ ಅಲ್ಲ 100 ಪೇಜ್ ಇದ್ರೂ ನೀವು ಸಿಂಪಲಾಗಿ ಫಾಸ್ಟಾಗಿ ಮಾಡ್ಕೊತ ಹೋಗ್ಬೋದು. ಇಲ್ಲಿ ನೋಡ್ರಿ, ಸಿಂಪಲ್ ಈ ಥರ. ಈಗ ನೆಕ್ಸ್ಟ್ ಇದ ಬಾಕ್ಸ್ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಆಗ್ಬೇಕಂದ್ರೆ ಈ ಏನು ಚೌಕ್ ಬಾಕ್ಸ್ ಕಾಣತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಬಾಕ್ಸ್ ಹಾಕೊಂಡ್ಬಿಟ್ರಿ ಅಂತ ತಿಳ್ಕೊರಿ. ನೆಕ್ಸ್ಟ್ ನೀವು ಎಷ್ಟೋ ಕಾಪಿ ಪೇಸ್ಟ್ ಟೈಪಿಂಗ್ ಅದು ಮಾಡ್ಕೊಂತವ್ರಿ, ನೀವು ಕಂಟಿನ್ಯೂ ಆಗ್ಬಿಡ್ತೈತೆ. ಅದ್ರ ತೆಳಗಡೆನ ಕಂಟಿನ್ಯೂ ಆಗ್ಬಿಡ್ತೈತಿ. ಇಲ್ಲಿ ನೋಡ್ರಿ, ಇದನ್ನ ಕಾಪಿ ಪೇಸ್ಟ್ ಮಾಡ್ಕೊತಾನೆ. ಈಗ ಇಲ್ಲಿ ನಿಂತ್ರ ಕಾಪಿ ಮಾಡ್ಕೊಂಡು ಇದ್ರ ತೆಳಗೆ ಹೋಗಿ ಕ್ಲಿಕ್ ಮಾಡಿ ಪೇಸ್ಟ್ ಮಾಡೀನಿ ಅಂತ ತಿಳ್ಕೊರಿ. ಅದ ಫ್ಲೋದೊಳಗೆ ಹೊಂಟು ಬಿಡ್ತೈತೆ. ಅದು ಅಂದ್ರೆ ಸಿಂಪಲ್ ಆಗಿ ಬಂದ್ಬಿಡ್ತೈತಿ. ಓಕೆನಾ? ಇದಕ್ಕೆ ಏನಕ್ಕೈತಪ್ಪ ಅಂದ್ರೆ ಎಲ್ಲಿ ವೇಸ್ಟ್ ಆಗೋದಿಲ್ಲ ಸ್ಪೇಸ್, ಆಮೇಲೆ ನೀಟಾಗಿ ಅಲೈನ್ಮೆಂಟ್ ಆಕೈತಿ.
ಇವತ್ತಿನ ಕ್ಲಾಸ್ ಸಿಂಪಲ್ಲಾಗಿ ಇಷ್ಟ ಇರ್ತೈತಿ. ಇದು ಯಾರ್ಯಾರಿಗೆ ಯೂಸ್ ಆಕೈತಪ್ಪ ಅಂತಂದ್ರೆ ಶಿಕ್ಷಕರಿಗೆ ಅದು ಯೂಸ್ ಆಕೈತಿ. ಕ್ವಶನ್ ಪೇಪರ್ ಅವರ ರೆಡಿ ಮಾಡ್ಕೋಬೇಕು, ನಾ ಸ್ಟೂಡೆಂಟ್ಗಳಿಗೆ ಏನಾರು ಪ್ರಾಜೆಕ್ಟ್ ವರ್ಕ್ ರೆಡಿ ಮಾಡಿ ಅವ್ರಿಗೆ ಕೊಡ್ಬೇಕು ಅನ್ನೋರಿಗೆ ಅದು ಇದು ಯೂಸ್ ಆಕೈತಿ. ಮತ್ತು ನೆಕ್ಸ್ಟ್ ಇನ್ನೂ ಯಾರ್ಯಾರಿಗೆ ಯೂಸ್ ಆಕೈತೆ ಅಂದ್ರೆ ಸ್ಟೂಡೆಂಟ್ಗಳಿಗೆ ಅಂತಂದ್ರೆ ಈಗ ಡಿಗ್ರಿ ಅದು ಮಾಡ್ತಿರ್ತಾರೆ, ಪ್ರಾಜೆಕ್ಟ್ ವರ್ಕ್ಗಳನ್ನು ಅವರ ಸಬ್ಮಿಟ್ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಅದು ಈ ಕ್ಲಾಸ್ ಯೂಸ್ ಆಕೈತಿ. ಆಮೇಲೆ ಈಸಿಯಾಗಿ ಫಾಸ್ಟಾಗಿ ಆಕೈತಿ ಇದು ಈ ಸಾಫ್ಟ್ವೇರ್ನೊಳಗಡೆ. ಆಮೇಲೆ ನೀವು ಟ್ಯಾಬ್ಸ್ ಬಗ್ಗೆ ಅದು ಸ್ವಲ್ಪ ತಿಳ್ಕೊಂಡ್ರಿ ಅಂದರೆ ಭಾಳ ಅನುಕೂಲ ಆಕೈತಿ, ನಿಮ್ಗೆ ಈಸಿಯಾಗಿ ವರ್ಕ್ ಆಕೈತಿ. ಓಕೆನಾ? ಅದೇ ರೀತಿಯಾಗಿ ನಾನು ನೆಕ್ಸ್ಟ್ ಕ್ಲಾಸ್ನೊಳಗಡೆ ಬ್ಯಾನರ್ಗಳದು ಯಾವ ರೀತಿ ಮಾಡ್ತಾರೆ, ಮ್ಯಾಗ್ಝಿನ್ಸ್ ಯಾವ ರೀತಿ ಮಾಡ್ತಾರೆ, ಆ ಥರ ಕ್ಲಾಸಸ್ಗಳು ಇರ್ತಾವೆ. ಇವತ್ತಿನ ಕ್ಲಾಸ್ ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ನಮ್ಮ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ನಾವು ಮತ್ತೆ ಮುಂದಿನ ವಿಡಿಯೋದೊಳಗಡೆ ಭೇಟಿಯಾಗೋಣ. ನಮಸ್ಕಾರ ಸ್ನೇಹಿತರೆ.